ಶೋಭೆ ಅವರು ಹೇಳಿದ್ರು ಆಧಾರ್ ಲಿಂಕ್ಡ್ ಸರ್ವೆ ಮಾಡಿ ಅಂತ. ಆಧಾರ್ ಲಿಂಕ್ಡ್ 1 ವರ್ಷದಲ್ಲಿ ಬೇಕಾದ್ರೆ ಮಾಡಿ ಅಂತ. ಆ ಸರ್ವೆನೂ ಒಪ್ಪಲ್ಲ, 1 ವರ್ಷದಲ್ಲಿ ಬೇಕಾದ್ರೆ ಅವಕಾಶ ಕೊಡ್ತೀವಿ ಅದನ್ನ ಮಾಡಿ ಅಂತ ಅವ್ರು ಹೇಳ್ತಾ ಇರೋದು. ಆಧಾರ್ ಲಿಂಕ್ಡ್ ಸರ್ವೆ ಮಾಡಿ ಈಗ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು. ಇದು ಸರ್ಕಾರಕ್ಕೆ ಬಿಟ್ಟಿದ್ದು. ಯಾವ ಲಿಂಕ್ ಮಾಡಿದ್ರು ಅದೇ ಜನ ಇರ್ಬೇಕಲ್ರಿ. ಈಗ ಆಧಾರ್ ಕಾರ್ಡ್ ಇಲ್ಲದೆ ಯಾರೂ ಇಲ್ಲ, ಎಲ್ಲರೂ ಆಧಾರ್ ಕಾರ್ಡೇ ಇದ್ದಾರೆ. ಸರ್ವೆ ಮಾಡೋದೇ ಆಗ್ಬೇಕು. ಆಧಾರ್ ಕಾರ್ಡ್ ಪಂಚ್ ಮಾಡಿ ಸರ್ಕಾರಕ್ಕೆ ಗೊತ್ತಿದೆಯಲ್ಲ ಎಷ್ಟು ಆಧಾರ್ ಕಾರ್ಡ್ ಕೊಟ್ಟಿದೆ ಅಂತ ಲೆಕ್ಕ ಇದೆಯಲ್ಲ. ಇನ್ನು ಸರ್ವೆ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ, ಅದನ್ನೇ ಪಬ್ಲಿಷ್ ಮಾಡಿದ್ರೆ ಸಾಕು. ಕಂಪ್ಯೂಟರೈಸ್ಡ್ ಯುಗ ಈಗ, ಹಾಗಾಗಿ ಯಾವುದು ಮುಚ್ಚಿಡೋಕ್ಕಾಗಲ್ಲ. ಬಟ್ ದುಡ್ಡು ಲಾಸ್ ಆಯ್ತಲ್ಲ ಸರ್, 160 ಕೋಟಿ ಜಾತಿ ಜನಗಣತಿಗಾಗಲಿ ಆವಾಗ ವ್ಯಯ ಮಾಡಿದ್ದಲ್ಲ ಸರ್ಕಾರದಿಂದ, ಮತ್ತೆ ಅದನ್ನ ಬಿಟ್ಟು ಇದನ್ನ ಮಾಡಿದ್ರೆ ಹೆಂಗೆ? ಅಲ್ಲ, ಅದನ್ನೇ ಹೇಳೋದು. ಇದನ್ನು ಇಷ್ಟು ದುಡ್ಡು ಈಗಾಗಲೇ ಖರ್ಚು ಮಾಡ್ಕೊಂಡಿದ್ದೀರಿ, ಯಾಕೆ ವೇಸ್ಟ್ ಮಾಡ್ಕೊತೀರಿ? ಇನ್ನು ನನ್ನ ಮಕ್ಕಳು ಎಷ್ಟಿದ್ದಾವೆ ಅಂತ ಹೇಳಿ ತಗೊಂಡು ನಿಮ್ಗೆ ಏನಾಗಬೇಕಾಗಿದೆ? ಇದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಿ? ಜಾಸ್ತಿ ಇದ್ರೆ ಏನು ಸರ್ಟಿಫಿಕೇಟ್ ಕೊಡ್ತೀರಾ? ಸರಿ, ಕೊನೆಯದಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿ ಈಗ ಪ್ರತಿಭಟನೆ ಮಾಡ್ತಾ ಇದೆ. ಜನಾಕ್ರೋಶ, ಸರ್ಕಾರ ಇದು ಕೆಟ್ಟ ಇದ ನಿಂತಿದೆ, ಸಾಕಪ್ಪ ಸಾಕು ಈ ಸರ್ಕಾರ ಸವಾಸ. ಆಯ್ತು, ಗ್ಯಾಸ್ ಸಿಲಿಂಡ್ರು ಸಾಕಪ್ಪ ಸಾಕು ಯಾಕೆ ಹೇಳ್ತಾ ಇಲ್ಲ? ಡೀಸೆಲ್ ಬೆಲೆ ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ? ರೈತರು ಗೊಬ್ಬರ ಬೆಲೆ ಏರಿದೆ, ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ? 4.25 ಲಕ್ಷ ಕೋಟಿ ರೂಪಾಯಿ ಇಲ್ಲಿಂದ ನಮ್ಮದು GST ತಗೊಂಡು ಬರೀ 50,000 ನಮಗೆ ಕೊಟ್ಟವ್ರೆ. ಸಾಕಪ್ಪ ಸಾಕು ಇದು ಮಾಡೋದು ಸರಿಯಲ್ಲ ಯಾಕೆ ಹೇಳ್ತಾ ಇಲ್ಲ? ನಿಮಗೆ ಯಾವ್ದು ಸಾಕಾಗಿದೆ ಸಾಕಾಗಿಲ್ಲ ಅಂತ ಅದಾದರೂ ಹೇಳಿ. JDSನವರು BJP ಅವ್ರ ಮನೇಲಿ ಅವ್ರ ಹೆಂಡ್ರು ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರ ಹೆಂಡ್ರು ಖುಷಿಯಾಗವ್ರ, ನಮ್ಮ ಹೆಂಡ್ರು ಖುಷಿಯಾಗಿಲ್ಲಪ್ಪ. ಈಗ 2,000 ರೂಪಾಯಿ ನೀವು ತಗೋತಾ ಇಲ್ವಾ ಎಲ್ರೂ? ಅದಕ್ಕೆ ಯಾಕೆ ಸಾಕಪ್ಪ ಸಾಕು ಅಂತ ಹೇಳ್ತಾ ಇಲ್ಲ? ಸೊ ಇದು ಫ್ಲಾಪು. ಅವ್ರ ಚಳವಳಿ ನೋಡಿದ್ರಲ್ಲ, ಬೇರೆಷ್ಟು ಜನ ಇಲ್ಲ. ಜನಕ್ಕೆ ಸರಿ ತಪ್ಪು ಅಂತೇಳಿ ತಿಳ್ಕೊಳ್ತಕ್ಕಂಥ ಶಕ್ತಿ ಪ್ರಜ್ಞೆ ಇವತ್ತು ಜನಕ್ಕೆ ಬಂದಿದೆ. ನೀವೇನೇ ಮಾಡಿ ಸೋಷಿಯಲ್ ಮಾಧ್ಯಮಗಳು, ಫೇಸ್ಬುಕ್ಕು, ವಾಟ್ಸಪ್ಪು, ಸೋಷಿಯಲ್ ಮಾಧ್ಯಮ ಇದು ಮುಚ್ಚಿಡೋಕ್ಕಾಗಲ್ಲ ನಿಮ್ಮ ಕೈಯಿಂದ. ಅದು ಹೊರಗೆ ಬಂದೇ ಬರುತ್ತೆ. ಆದ್ದರಿಂದ ಈ ವರದಿ ಮತ್ತೆ ಪುನಃ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದೆ ಇದು ನೀವು ಒಪ್ಕೊಂಡ್ರೂ ನಮಗೆ ಲಾಭ ಇಲ್ಲ, ಒಪ್ಪದೇ ಇದ್ರೂ ಲಾಭ ಇಲ್ಲ. ಸೊ ಇದು ವಿವಾದ ಮಾಡಿ ಬೀದಿಗೆ ಮತ್ತೆ ಹೊಡೆದಾಟ ಹಚ್ಚುವಂಥದ್ದಕ್ಕೆ ಕೆಲಸಕ್ಕೆ ಹೋಗಬೇಡ್ರಿ, ಅಷ್ಟೇ ನಮ್ಮ ರಿಕ್ವೆಸ್ಟ್.